ಕೆರೆಯನ್ನು ಒತ್ತುವರಿ ಮಾಡಲಾಗಿದೆ ಹಾಗೂ ಕೆರೆಗೆ ಸಂಪರ್ಕಿಸುವ ನಕಾಶೆ ಕಂಡ ದಾರಿಯನ್ನು ಅಕ್ಕಪಕ್ಕದ ಭೂಮಾಲೀಕರು ಒತ್ತುವರಿ ಮಾಡಿಕೊಂಡು ಜನ ಜಾನುವಾರುಗಳಿಗೆ ತೊಂದರೆಯಾಗಿದ್ದು ಬಿಡಿಸಿಕೊಡುವಂತೆ ತಲಗೋಡು ಗ್ರಾಮಸ್ಥರು ಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದ ಪರಿಣಾಮ ಒತ್ತುವರಿ ತೆರವಿಗೆ ಬಂದಂತ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ತಹಶೀಲ್ದಾರ್ ಅವರ ಆದೇಶದಂತೆ ಸೋಮವಾರ ತಾಲೂಕಿನ ಕಸಬಾ ಹೋಬಳಿ ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಟಕಿ ಮೂರೂರು ಗ್ರಾಮದ ದೇವಿಕೆರೆಯ ಒತ್ತುವರಿ ತೆರವಿಗೆ ಜೆಸಿಬಿ ಯಂತ್ರದೊಂದಿಗೆ ಬಂದಂತಹ ಅಧಿಕಾರಿಗಳನ್ನು ಗ್ರಾಮಸ್ಥರು ಮೊದಲು ಕೆರೆಗೆ ಹೋಗುವ ನಕಾಶೆ ಕಂಡ ದಾರಿಯನ್ನು ಬಿಡಿಸಿ ನಂತರ ಕೆರೆ ಒತ್ತುವರಿಯನ್ನು ತೆರವುಗೊಳಿಸಿ ಎಂದು ಪಟ್ಟು ಹಿಡಿದರು. ದಾರಿ ಇಲ್ಲದೆ ಕೆರೆಗೆ ದನಕರುಗಳು ಹೋಗುವುದು ಕಷ್ಟವಾಗಿದೆ. ಮೊದಲು ಕೆರೆಗೆ ಹೋಗುವ ನಕಾಶೆ ಕಂಡ ದಾರಿಯನ್ನು ಬಿಡಿಸಿ ನಂತರ ಕೆರೆ ಅಭಿವೃದ್ಧಿಯಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮಾರ್, ತಹಶೀಲ್ದಾರ್ ಅವರು ಒತ್ತುವರಿ ಮಾಡಲಾಗಿರುವ ಕೆರೆಗೆ ಮಾತ್ರ ಆದೇಶ ಹೊರಡಿಸಿದ್ದಾರೆ. ದಾರಿಯನ್ನು ಬಿಡಿಸಲು ತಿಳಿಸಿಲ್ಲ. ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಸುತ್ತೇವೆ. ಮೊದಲು ಕೆರೆ ಅಭಿವೃದ್ಧಿಗೆ ಗ್ರಾಮಸ್ಥರು ಸಹಕಾರ ನೀಡಬೇಕು ಎಂದು ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾದರು. ಕೆರೆ ತೆರವುಗೊಳಿಸಿ ದಾರಿ ಬಿಡಿಸಿಕೊಡಿ ಅಂತೇಳಿ ಎಲ್ಲರೂ ಡಿಸಿ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಮನವಿಯವರು ಡಿಸಿ ಅವರು 3 ಸತಿ ತಹಸೀಲ್ದಾರಿಗೆ ಕೊಟ್ಟಿದ್ದಾರೆ. ಕೆರೆ ತೆರವುಗೊಳಿಸಿ ಮತ್ತು ದಾರಿ ಮಾಡಿ ಅಂತ. ಇವರು ತಹಸೀಲ್ದಾರ್ ತಾರತಮ್ಯ ಮಾಡಿ ಏನು ಮಾಡಿದ್ದಾರೆ, ಬರೀ ಕೆರೆ ತೆರವುಗೊಳಿಸ್ಕೊಡಿ ಅಂತ ಮಾಡಿದ್ದಾರೆ. ದಾರಿದು ಕಾಣಿಸಿಲ್ಲ. ಅದೇ ಈಗ ಅದು ಅವರು ತಹಸೀಲ್ದಾರ್ ಏನು ಮಾಡಿದ್ದಾರೆ ಅಂದರೆ JCP PDO ಅಭಿವೃದ್ಧಿ ಅಧಿಕಾರಿಗೆ ಹಾಕಿದ್ದಾರೆ. ಅವರು ಪಂಚಾಯತಿಯವರು JCP ತಂದಿದ್ದಾರೆ. ಇಲ್ಲಿ ನಾವು ಗ್ರಾಮಸ್ಥರು ದಾರಿ ಬೇಕಂತ ಕೇಳ್ತಾ ಕೂತಿದ್ದೀವಿ. ಅವರು ತಹಸೀಲ್ದಾರ್ ದಾರಿ ಬರೋದಿಲ್ಲ. ದಾರಿ ತೋರಿಸಿದ್ರೆ ಕೆರೆದು ಇದು ತೆರವುಗೊಳಿಸೋಕೆ ಹಾಕಿದ್ದಾರೆ. ಅದರಲ್ಲಿ ದಾರಿ ಅಂತ ಕಾಣಿಸಿಲ್ಲ. ಯಾವುದೇ ಗ್ರಾಮಸ್ಥರು ಇದಕ್ಕೆ ನಾವು ದಾರಿ ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಿದ್ವಿ. ದಾರಿ ತೆರವುಗೊಳಿಸ್ಬಿಟ್ಟು ಆದಮೇಲೆ ಕೆರೆ ಒತ್ತುವರಿ ಮಾಡ್ಕೊಂಡು ಹೋಗಲಿ ಅವರು. ಅಧಿಕಾರಿಗಳಾದ ಸರ್ವೇಯರ್ ಗಂಗಾಧರ್, ಗ್ರಾಮ ಲೆಕ್ಕಾಧಿಕಾರಿ ರಾಜಶೇಖರ್, ಗ್ರಾಮಸ್ಥರಾದ ರಮೇಶ್, ಲೋಕೇಶ್, ಚಂದ್ರು, ಪುಟ್ಟರಾಜು, ರವಿ, ಬೈರೇಶ್, ಸಂತೋಷ್, ಪುಷ್ಪ, ಚಂದ್ರಮ್ಮ, ರಂಗನಾಥ್ ಇತರರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.